ಓಂ ಶ್ರೀ ಗುರುಭ್ಯೋ ನಮಃ. ಪ್ರೀತಿಯ ಮಿಥುನ ರಾಶಿಯವರೇ, ಮಿಥುನ ರಾಶಿಯು ವಾಯುತತ್ವಕ್ಕೆ ಸೇರಿದವರು. ಗಾಳಿಯಂತೆ ಇವರು ಸದಾ ಚಲನಶೀಲರಾಗಿರ್ತಾರೆ, ಹೊಸತನವನ್ನು ಬಯಸುವವರಾಗಿರ್ತಾರೆ. ಇವರ ಜೀವನದಲ್ಲಿ ಪ್ರೀತಿ ಅಂದರೆ ಕೇವಲ ದೈಹಿಕ ಆಕರ್ಷಣೆ ಅಲ್ಲ, ತಮ್ಮ ಮನಸ್ಸನ್ನು ಓದುವ, ತಮ್ಮ ಜೊತೆ ಗಂಟೆಗಟ್ಟಲೆ ಅರ್ಥಪೂರ್ಣವಾಗಿ ಮಾತನಾಡುವ ವ್ಯಕ್ತಿ ಇವರಿಗೆ ಬೇಕು. ಮಿಥುನ ರಾಶಿಯವರ 7 ಜನ್ಮಗಳ ಸಂಗಾತಿಯ ಲಕ್ಷಣಗಳು. ಗೆಳೆತನವೇ ಮೊದಲ ಮೆಟ್ಟಿಲು. ಇವರಿಗೆ ನೇರವಾಗಿ ಪ್ರೇಮಿಯಾಗಿರೋದಕ್ಕಿಂತ ಮೊದಲ ಆತ್ಮೀಯ ಗೆಳೆಯರಾಗಿರೋರೇ ಜೀವನ ಪೂರ್ತಿ ಜೊತೆಗಿರ್ತಾರೆ. ಸೆನ್ಸ್ ಆಫ್ ಹ್ಯೂಮರ್, ಹಾಸ್ಯ ಪ್ರಜ್ಞೆ. ಮಿಥುನ ರಾಶಿಯವರನ್ನು ಯಾರು ನಗಿಸ್ತಾರೋ ಅವರನ್ನೇ ಇವರು ಹೆಚ್ಚು ಪ್ರೀತಿಸ್ತಾರೆ. ಗಂಭೀರ ವ್ಯಕ್ತಿತ್ವ ಅವರಿಗಿಂತ ಚಟುವಟಿಕೆಯಿಂದ ಇರುವವರು ಇವರಿಗೆ ಬಹಳ ಇಷ್ಟ ಆಗ್ತಾರೆ. ದ್ವಂದ್ವ ಮನಸ್ಸನ್ನು ತಿಳಿಗೊಳಿಸುವವರು ಇವರು. ಮಿಥುನ ರಾಶಿಯವರಲ್ಲಿ ಯಾವಾಗಲೂ 2 ಮನಸ್ಸುಗಳಿರ್ತವೆ. ಟ್ವಿನ್ ಸಿಂಬಲ್. ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಗೊಂದಲದಲ್ಲಿದ್ದಾಗ ಸರಿಯಾದ ದಾರಿ ತೋರಿಸುವ ವ್ಯಕ್ತಿಯೇ ಇವರ ಸೋಲ್ಮೇಟ್ ಆಗಿರ್ತಾರೆ. ಇನ್ನು ಸ್ವಾತಂತ್ರ್ಯ ನೀಡುವವರು. ಇವರು ಹಕ್ಕಿಯಂತೆ ಹಾರಾಡೋದಕ್ಕೆ ಬಯಸ್ತಾರೆ. ಇವರನ್ನು ಕಟ್ಟಿ ಹಾಕದೆ ಇವರ ಕನಸುಗಳಿಗೆ ರೆಕ್ಕೆ ನೀಡುವ ಸಂಗಾತಿ ಇವರಿಗೆ ಸಿಕ್ಕರೆ ಅದು 7 ಜನ್ಮಗಳ ಪುಣ್ಯ. ಮಿಥುನ ರಾಶಿಯವರ ಭಾಗ್ಯದ ಅಕ್ಷರಗಳು ಕಾರ್ಮಿಕ್ ಕನೆಕ್ಷನ್. ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯವರ ಬದುಕಲ್ಲಿ ಈ ಕೆಳಗಿನ ಅಕ್ಷರಗಳ ಜೊತೆ ವಿಶೇಷ ಸಂಬಂಧ ಇರುತ್ತೆ. ಕ, ಕೆ ಮತ್ತು ಚ, CH. ಈ ಅಕ್ಷರದವರು ನಿಮ್ಮ ಜೀವನದಲ್ಲಿ ಬಂದರೆ ಅದು ಜ್ಞಾನದ ಸಂಕೇತ. ಇವರು ನಿಮ್ಮ ಬುದ್ಧಿವಂತಿಕೆಯನ್ನು ಮೆಚ್ತಾರೆ ಮತ್ತು ನಿಮ್ಮ ಪ್ರತಿಯೊಂದು ಮಾತಿಗೆ ಸ್ಪಂದಿಸ್ತಾರೆ. ಆ ಅಥವಾ ಎ ಮತ್ತು ಹ, H. ಇವರು ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು, ಸ್ಟೆಬಿಲಿಟಿಯನ್ನು ತರ್ತಾರೆ. ಚಂಚಲ ಮನಸ್ಸಿನ ಮಿಥುನ ರಾಶಿಯವರಿಗೆ ಇವರು ಭದ್ರ ಬುನಾದಿ ಆಗಿರ್ತಾರೆ. ಪ, ಪಿ ಮತ್ತು ವಿ ಇವ್ರ ಜೊತೆಗಿನ ಸಂಬಂಧ ಪ್ರಣಯದಿಂದ ಕೂಡಿರುತ್ತೆ. ಇವರು ನಿಮ್ಮ ಪ್ರವಾಸದ ಹಂಬಲ ಮತ್ತು ಹೊಸ ಜಾಗಗಳನ್ನು ನೋಡುವ ಆಸೆಯನ್ನು ಪೂರೈಸ್ತಾರೆ. ಸಿಂಹ ಮತ್ತು ಮಿಥುನ ರಾಶಿಯವರು ಏನಾದರೂ ಸೇರಿದರೆ ಬೆಂಕಿ ಮತ್ತು ಗಾಳಿಯ ಮಿಲನ. ಒಂದು ವೇಳೆ ಸಿಂಹ ರಾಶಿಯವರು ಮತ್ತು ಮಿಥುನ ರಾಶಿಯವರು ಒಂದಾದರೆ ಅದು ಅದ್ಭುತವಾದ ಜೋಡಿ ಆಗಿರುತ್ತೆ. ಒಂದು ವೇಳೆ ಸಿಂಹ ರಾಶಿ ಮತ್ತು ಮಿಥುನ ರಾಶಿ ಏನಾದರೂ ಮಿಲನ ಆಯ್ತಂದರೆ ದೊಡ್ಡ ಜ್ವಾಲೆ. ಗಾಳಿಯು ಬೆಂಕಿಯನ್ನು ಮತ್ತಷ್ಟು ಪ್ರಜ್ವಲಿಸುವಂತೆ ಮಾಡುತ್ತೆ. ಸಿಂಹದ ಗಾಂಭೀರ್ಯಕ್ಕೆ ಮಿಥುನದ ಚತುರತೆ ಜೊತೆ ಆದರೆ ಆ ಸಂಸಾರಕ್ಕೆ ಸೋಲೆ ಅನ್ನೋದು ಇರೋದಿಲ್ಲ. ಸಿಂಹ ರಾಶಿಯವರು ನೀಡುವ ರಕ್ಷಣೆ ಮಿಥುನಕ್ಕೆ ಇಷ್ಟವಾದರೆ ಮಿಥುನದ ಮಾತುಕತೆ ಸಿಂಹಕ್ಕೆ ಮುದವನ್ನು ನೀಡುತ್ತೆ. ಮಿಥುನ ರಾಶಿಯವರ ಪ್ರೇಮ ಭವಿಷ್ಯ 2026. ಈ ಮಿಥುನ ರಾಶಿಯವರಿಗೆ ಶನಿ ದೆಸೆಯ ಪ್ರಭಾವ ಕಡಿಮೆಯಾಗಿ ಗುರುಬಲ ಹೆಚ್ಚಾಗಲಿದೆ. ಹಳೆಯ ಗೆಳೆತನ ಪ್ರೇಮವಾಗಿ ಬದಲಾಗಬಹುದು. ನೀವು ಬಹಳ ದಿನಗಳಿಂದ ಗೆಳೆಯರ ಅಂತ ಅಂದ್ಕೊಂಡಿದ್ದವರೇ ನಿಮ್ಮ ಸಂಗಾತಿಯಾಗುವ ಸಾಧ್ಯತೆ ಇರುತ್ತೆ. ಇನ್ನು ಕಮ್ಯುನಿಕೇಷನಲ್ಲಿ ಎಚ್ಚರವಾಗಿರಬೇಕು. ಮಿಥುನ ರಾಶಿಯವರು ಮಾತಿನಲ್ಲೇ ಮರಳು ಮಾಡುವವರು. ಆದರೆ 2026ರಲ್ಲಿ ಮಾತು ಕಡಿಮೆ ಮಾಡಿ ಸಂಗಾತಿಯ ಭಾವನೆಗಳಿಗೆ ಬೆಲೆ ನೀಡೋದು ಮುಖ್ಯ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಬುಧನ ಸ್ಥಾನ ಚೆನ್ನಾಗಿದ್ದರೆ ನಿಮ್ಮ ಸಂಗಾತಿ ತುಂಬ ಲವಲವಿಕೆಯಿಂದ ಇರ್ತಾರೆ. ಒಂದು ವೇಳೆ ನೀವು ಈಗ ಯಾರನ್ನಾದರೂ ಇಷ್ಟಪಡ್ತಿದ್ರೆ ಅವರ ಹೆಸರಿನ ಈ ಮೇಲಿನ ಅಕ್ಷರಗಳಿವೆಯೇ ಅಂತ ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ.